ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬದನೆಕಾಯಿ ಚಟ್ನಿ. ಅದರ ಜೊತೆಗೆ ಬಾಬಾರವರ ಒಂದು ಅಮೂಲ್ಯವಾದ ಕತೆ ಕೂಡ ಹೇಳ್ತೀನಿ. ಶ್ರೀಮತಿ ತರ್ಕಡರವರ ಕತೆ. ಅವರು ತುಂಬ ಭಕ್ತಿಯುಳ್ಳವರಾಗಿದ್ದರು. ಹೀಗಾಗಿ ಅವರು ಸಾಯಿಬಾಬಾರವರಿಗೆ ಪೇಡೆ, ಕಾಚರಿ, ಭರಿತ ಈ 3 ಪದಾರ್ಥಗಳನ್ನು ಪ್ರತಿದಿನ ಅರ್ಪಿಸ್ತಾ ಇದ್ರು. ಮತ್ತು ಅದನ್ನು ಬಾಬಾ ಅವರು ಹೇಗೆ ಸ್ವೀಕರಿಸ್ತಾ ಇದ್ರು ಅಂತ ನೋಡೋಣ. ಒಂದು ಸರಿ ಬಾಬಾರವರ ಪರಮ ಭಕ್ತರಾದ ಬಾಂದ್ರಾದ ಶ್ರೀ ರಘುಭಾಸ್ಕರ ಪುರಂದರೆಯವರು ಕುಟುಂಬ ಸಮೇತ ಶಿರಡಿಗೆ ಹೊರಟರು. ಆಗ ಶ್ರೀಮತಿ ತರ್ಕಡರವರು 2 ಬದನೆಕಾಯಿಯನ್ನು ಕೊಟ್ಟು ಒಂದರಿಂದ ಭರಿತ ಹಾಗೆ ಇನ್ನೊಂದರಿಂದ ಕಾಚರಿ ಮಾಡಿ ಶ್ರೀ ಸಾಯಿಬಾಬಾರವರಿಗೆ ಅರ್ಪಿಸಿ ಅಂತ ಶ್ರೀಮತಿ ಪುರಂದರೆಯವರಿಗೆ ಹೇಳ್ತಾರೆ. ಪುರಂದರೆಯವರು ಶಿರಡಿ ತಲುಪಿದ ತಕ್ಷಣವೇ ಬಾಬಾರವರಿಗೆ ತಾವು ತಂದ ಪದಾರ್ಥಗಳನ್ನು ಅರ್ಪಿಸಲು ಹೋದಾಗ ಬಾಬಾರವರು ಊಟಕ್ಕೆ ಕುಳಿತಿದ್ರು. ಬಾಬಾ ಅವರು ಭರಿತ ಉಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರಿಗೂ ಹಂಚಿ ನಂತರ ಕಾಚರಿ ಕೇಳಿದರು. ರಾಧಾಕೃಷ್ಣ ಮೈ ಎಂಬ ಭಕ್ತಿಯನ್ನು ಕರೆದು ಕಾಚರಿ ತಯಾರು ಮಾಡಲಿಕ್ಕೆ ಹೇಳ್ತಾರೆ. ಆದರೆ ಆಗ ಬದನೆಕಾಯಿ ಮೋಸಂ ಇರಲಿಲ್ಲ. ಆದರೆ ಭರಿತ ಯಾರು ತಂದರೆಂದು ವಿಚಾರಿಸಿದ ಮೇಲೆ ಅದನ್ನು ಒದಗಿಸಿದ ಶ್ರೀಮತಿ ಪುರಂದರೆಯವರಿಗೆ ಬದನೆಕಾಯಿ ಒಪ್ಪಿಸುವ ಜವಾಬ್ದಾರಿ ಇದೆ ಅಂತ ಎಲ್ಲರೂ ಮನಗಂಡರು. ಇದು ಬಾಬಾರವರು ಎಷ್ಟು ಪ್ರೀತಿಯಿಂದ ತಮ್ಮ ಭಕ್ತರ ಅಡುಗೆಯನ್ನು ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ. ಅದಕ್ಕಾಗಿ ನಾವು ಮಾಡುವ ಪ್ರತಿಯೊಂದು ಅಡುಗೆಯಲ್ಲೂ ಶ್ರದ್ಧೆ, ಭಕ್ತಿ ಮತ್ತು ಪ್ರೀತಿ ತುಂಬಾ ಮುಖ್ಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್.